ನಿಮ್ಗೊಂದು ಮಾತು ಹೇಳ್ತೀನಿ ನಾ ಎಲ್ಲರಿಗೂ, ನಮಗೆ ವೈರಿ ಯಾರೂ ಇಲ್ಲ, ನಮ್ಗೆ ವೈರಿ ಯಾರೂ ಇಲ್ಲ. ನಿಮ್ಮ ಪುಸ್ತಕ ವೈರಿ ಅಲ್ಲ, ನಿಮ್ಮ ಫ್ರೆಂಡ್ಸು ವೈರಿ ಅಲ್ಲ, ನಿಮ್ಮ ರಿಲೇಷನು ವೈರಿ ಅಲ್ಲ. ಹಾಗಾದರೆ ವೈರಿ ಯಾರು ಸರ? ವೈರಿ ಯಾರಂದ್ರೆ ನಮ್ಮ ಒಳಗೆ ಇರ್ತಕ್ಕಂಥದ್ದು ನಮಗೆ ವೈರಿ ರೀ. ಭಾಳ ಇಂಪಾರ್ಟೆಂಟ್ ಮಾತು ನೆನ್ಪಿಟ್ಕೊರಿ. ನಮ್ಮ ಒಳಗೆ ಇರ್ತಕ್ಕಂಥದ್ದು ನಮ್ಗೆ ವೈರಿ, ನಮಗೆ ನಾವೇ ವೈರಿ ರೀ, ಬೇರೆದವ್ರು ವೈರಿಗಳಲ್ಲ. ಅದು ಹೆಂಗೆ ರೀ ಸರ್ ಅಂತ ಕೇಳ್ಬೋದು ನೀವು. ಹೆಂಗೆ ರೀ ಅಂದ್ರೆ ನಮ್ಮ ಮನುಷ್ಯನಾಗ ಹೇಳ್ತಿರತಿ ಏನಂದ್ರೆ, ಓದಬೇಕು ಅಂತೀರಿ ಅನ್ಬಿಡ್ದ ಒಂದು ಮೊಬೈಲ್ ಮೆಸೇಜ್ ಬರ್ತೈತಿ, ಏನೋ ಮೆಸೇಜ್ ಬತ್ತು ನೋಡೋಣ ಗಪ್ಪ ಅಂತ. ಓದಬೇಕು ಅಂತೀರಿ ಯಾರ್ದೋ ಒಂದು ಫೋನ್ ಬರ್ತದೆ, ಆ ಫೋನ್ ಮುಗಿದ ಮೇಲೆ ಓದೋಣ ಅನಿಸ್ತೈತಿ. ಓದಬೇಕು ಅಂತೀರಿ ಆ ಟೈಮ್ಗೆ ಯಾರೋ ಒಬ್ರು ಫ್ರೆಂಡ್ಸ್ ನಿಮ್ಮನ್ನು ಕರೆಯಕ್ಕೆ ಬರ್ತಾರೆ, ಅವಾಗ ಅವ್ರ ಜೊತೆ ಹೋಗ್ತೀರಿ. ಫಸ್ಟ್ ವೈರಿ ಅಂದ್ರೆ ಇದೆ ರೀ, ನಮ್ಗೆ ವೈರಿ ಅಂದ್ರೆ ಇದೆ, ಬೇರೆ ವೈರಿ ಏನೂ ಇಲ್ಲ. ನಮ್ಮ ಒಳಗೆ ಇದ್ದಿದ್ದೆ ನಮ್ಮ ವೈರಿ. ಒಂದೇದು ಅಂದರೆ ಫೋಕಸ್ ಮಾಡ್ತಾ ಇಲ್ಲ, ನಾವು ಓದಬೇಕು, ನಾ ಆಗಬೇಕು ಅನ್ನೋದನ್ನು ನಾವು ಫೋಕಸ್ ಮಾಡ್ತಾ ಇಲ್ಲ, ನಾವು ಗುರಿ ಕಡೆ ಹೋಗ್ತಾ ಇಲ್ಲ, ವೈರಿ ರೀ. ಫಸ್ಟ್ ವೈರಿ ಇದೆ, ನಾವು ಫೇಲ್ ಆಗೋ ಕಾರಣನೇ ಇದೆ ರೀ. ಹಾಗಾದ್ರೆ ನಾವು ಏನು ಮಾಡ್ಬೇಕು ಸರ್? ನಾವು ಓದಬೇಕು, ಓದೋಕ್ಕಾಗ್ತಾಯಿಲ್ಲ, ಓದಬೇಕು, ಓದೋಕ್ಕಾಗ್ತಾಯಿಲ್ಲ. ಫಸ್ಟ್ ಯಾವತ್ತು ಈಗಾಗಲೇ ನೀವು ಓದ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಆದರೂ ಒಟ್ಟೆ ಓದೋಕ್ಕಾಗಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ಫಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ, ಓದೋಕ್ಕಾಗ್ವತ್ತ ಫಸ್ಟ್ ಈಜಿ ಚಾಪ್ಟರ್ ಅಂತ ಓದ್ರಿ. ಈಜಿ ಸಬ್ಜೆಕ್ಟ್ ಓದಿದ್ದು ನೆನಪು ಉಳಿಯೋತು, ಓದೋಕ್ಕಾಗ್ತಾಯಿಲ್ಲ, ಓದಿದ್ದು ತಿಳಿಯೋತು ನಮಗೆ. ಅಂದ್ರೆ ಫಸ್ಟ್ ಏನು ಮಾಡೋದು, ಈಜಿ ನಮಗೆ ತಿಳಿಯುವಂಥದ್ದು ಒಂದು ಪಾಠ ತೊಗೋದು. ಪಾಠ ತೊಗೊಂಡು ನಾ ಇವತ್ತು ಓದಬೇಕು, ಮನುಷ್ಯನ್ಯಾಗ ಫಸ್ಟ್ ಫಿಕ್ಸ್ ಆಗಬೇಕು, ಇವತ್ತು ನಾವು ಓದಬೇಕು. ಓದೋನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದು 5 ನಿಮಿಷ ಓದೋದು ರೀ. 5 ನಿಮಿಷ ಓದಿದ ಮೇಲೆ ಬ್ಯಾಸ್ರ ಅನ್ಸಕೈತು, ಸ್ವಲ್ಪ ಸ್ಟಾಪ್ ಮಾಡಿರಿ. ಬ್ಯಾಸ್ರ ಅನ್ಸಕೈತು, ಸ್ವಲ್ಪ ಸ್ಟಾಪ್ ಮಾಡಿರಿ. 5 ನಿಮಿಷ ಓದಿದ ಮೇಲೆ ಸ್ಟಾಪ್ ಮಾಡಿರಿ. ಆಮೇಲೆ ಮತ್ತೆ ಸ್ವಲ್ಪ ರೆಸ್ಟ್, ಅಂದರೆ 1 ನಿಮಿಷ 2 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಓದಾಕತ್ರಿ. ಮತ್ತೆ 5 ನಿಮಿಷ ಓದ್ರಿ. ಮತ್ತು ಸ್ವಲ್ಪ ಬ್ಯಾಸ್ರ ಅನ್ಸಕೈತು, ಸ್ಟಾಪ್ ಮಾಡಿರಿ. ಸ್ಟಾಪ್ ಮಾಡಿ ಮತ್ತೆ 5 ನಿಮಿಷ ಓದ್ರಿ. ಟೋಟಲ್ ಏನಪ್ಪ ಅಂದ್ರೆ 15 ನಿಮಿಷ ಓದ್ದಂಗೆ ಆತು. ನೀವು 15 ನಿಮಿಷ ನಾ ಏನು ಓದ್ನಿ ನೆನಪು ಮಾಡ್ಕೊರಿ. ಮಾಡಿಕೊಂಡು ಮತ್ತೆ ನಾವು ಓದಬೇಕು, ತಲೆಯಾಗ ಆಗಿರ್ಬೇಕು ಫಸ್ಟ್. ಮತ್ತೆ ನಾವು ಓದಬೇಕು, ಮತ್ತೆ ಅರ್ಧ ತಾಸು ಓದ್ರಿ, ಅರ್ಧ ತಾಸು ಓದ್ರಿ. ಈ ರೀತಿ ನಾವು ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡೋ ಪದ್ಧತಿದು ಮೊನ್ನೆದು ಮೈಂಡ್ ಇರ್ಬೇಕು ರೀ ಫಿಕ್ಸ್. ನಾವು ಓದಬೇಕು, 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 ಮೈಂಡ್ ಫಿಕ್ಸ್ ಇರಬೇಕು. ನಮ್ಮ ವೈರಿಯನ್ನು ಅವಾಯ್ಡ್ ಮಾಡ್ಬೇಕು. ನಮ್ಮ ವೈರಿ ಯಾರನ್ನೋದು ಹೇಳಿನ ನಿಮಗೆ, ವೈರಿಯನ್ನು ಅವಾಯ್ಡ್ ಮಾಡಬೇಕು. ನಾವು ಓದಬೇಕು, ಸಿಲೆಕ್ಷನ್ ಆಗಬೇಕು, ಓದಬೇಕು, ಸಿಲೆಕ್ಷನ್ ಆಗಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪ ಅಂದ್ರೆ, ಹಾಗಾದ್ರೆ ನಾವು ಓದಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಟೈಮ್ ಟೇಬಲ್ ಹಾಕೋಬೇಕು ರೀ. 3ನೇ ಪಾಯಿಂಟ್ ಟೈಮ್ ಟೇಬಲ್ ಹಾಕೋಬೇಕು. ನಾವು ಮೊದಲು ಫಿಕ್ಸ್ ಆಗ್ಬೇಕು ರೀ, ನಮ್ಮ ಮೈಂಡ್ ಫಿಕ್ಸ್ ಆಗ್ಬೇಕು. ಟೈಮ್ ಟೇಬಲ್, ನಂಗೆ ಕ್ಲಾಸ್ 8 ಗಂಟೆಯಿಂದ ಎಷ್ಟು ಗಂಟೆ ತನಕ ಕ್ಲಾಸ್ ಅದಾವೆ, ಆಮೇಲೆ ನನಗೆ ಟೈಮ್ ಯಾವಾಗ ಫ್ರೀ ಸಿಗ್ತದೆ, ನಿಮ್ಮ ಟೈಮ್ ಟೇಬಲ್ ನೀವು ಹಾಕೋದ್ರಿ. ಟೈಮ್ ಟೇಬಲ್ ನೀವು ದಿನಕ್ಕೆ 2 ತಾಸು ಓದಬೇಕು, 4 ತಾಸು ಓದಬೇಕು, 8 ತಾಸು ಓದಬೇಕು ಅನ್ನೋದನ್ನು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡೆ ಅಂದ್ರೆ ನಾವು ಓದಬೇಕು, ಓದಬೇಕು ಅನ್ನೋಕ್ಕತ್ತೈತಿ. ಸರ್ ನಾ ಎಷ್ಟು ಓದ್ತೀನಿ ರೀ, ಓದಿದ್ದು ಒಟ್ಟು ನಂಗೆ ನೆನಪು ಉಳಿಯಂಗಿಲ್ಲ ರೀ. ನಾವು ಓದ್ತೀನಿ ರೀ, ಓದಿದ್ದು ನೆನಪು ಉಳಿಯಂಗಿಲ್ಲ. ನಾ 1 ತಾಸು ಓದ್ತೀನಿ ರೀ, 4 ತಾಸು ಓದ್ತೀನಿ ರೀ, ಎಷ್ಟು ಓದಬೇಕು, ಸಿಲೆಕ್ಷನ್ ಆಗ್ಬೇಕಂತನೂ ಆದರೂ ನನಗೆ ನೆನಪು ಉಳಿತಾ ಇಲ್ಲ. ಅದಕ್ಕೆ ಏನು ಮಾಡೋದು ಸರ್? ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಓದುವಾಗ ಬರ್ಕೋತ ಹೋಗ್ಬೇಕು ರೀ. ಓದುವಾಗ ಬರ್ಕೋತ ಹೋಗ್ಬೇಕು. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೀವು ಬರ್ಕೋತ ಹೋಗ್ಬೇಕು. ನೀವು ಆ ರೀತಿ ಬರ್ಕೋತ ಹೋದ್ರಿ ಅಂದ್ರೆ ನೆನಪು ಉಳಿತದೆ. ನೆನಪಿಟ್ಕೋರಿ. ಓದುವಾಗ ನಮ್ಮ ಬ್ರೈನ್ ಎಲ್ಲ ರೀತಿ ವಿಚಾರ ಮಾಡ್ತಿರ್ತದೆ ರೀ. ಬರೀ ಕಣ್ಣಲ್ಲೇ ಓದ್ತಿರ್ತೀವಿ, ಬಾಯಿಲೆ ತುಟಿ ಬಡಿತಿರ್ತೀವಿ, ಕೈಲೇ ಬರಿತಿರ್ತೀವಿ, ನಮ್ಮ ಬ್ರೈನ್ ಎಲ್ಲ ವರ್ಕ್ ಮಾಡ್ತಿರ್ತದೆ ರೀ. ನೀ ಏನು ಮಾಡತ್ತದ ಎಲ್ಲ ರೆಕಾರ್ಡ್ ಮಾಡ್ತಿರ್ತೈತೆ ಅದು. ಅದ್ರ ಜೊತೆ ಏನಂದ್ರೆ ಪಾಯಿಂಟ್ ಮಾಡ್ತಾ ಹೋಗ್ಬೇಕು. ಪಾಯಿಂಟ್ ಮಾಡ್ತಾ ಹೋದ್ರಿಪ್ಪ ಅಂದ್ರೆ ನಿಮ್ಗೆ ನೆನಪು ಉಳಿತದೆ. ಆಮೇಲೆ ಹಿಂದಾಗಡೆ ಒಂದು ಈಜಿ ಚಾಪ್ಟರ್ ಫಸ್ಟಿಗೆ ಹೇಳಿ, ಈಜಿ ಚಾಪ್ಟರ್ ಹಿಡಿದ್ರಿ. ಯಾವಾಗಿದ್ರು ಈಜಿ ಚಾಪ್ಟರ್ ಓದ್ತೀರಿ, ಓದಿದ ಮೇಲೆ ನಿಮಗೆ ತಿಳಿತು ಈ ಪಾಠದ ಮೇಲೆ ಏನು ಕ್ವಶನ್ ಬಿದ್ದರೂ ನಾ ಬಿಡಿಸ್ತೇನಪ್ಪ, ಇದ್ರ ಮೇಲೆ ಬೇಕಾದ ಕೇಳ್ರಿ ನಾ ಬಿಡಿಸ್ತೀನಿ. ನಾವು ಶಬಾಸ್ಗಿರಿ ನಾವು ಮಾಡ್ಕೋದ್ರಿ. ಇದ್ರ ಮೇಲೆ ಏನು ಬಿದ್ದರೂ ನಾ ಪಾಸ್ ಹಾಕೋನು ಅನ್ನೋದು ಫಸ್ಟ್ನೇದು. 2ನೇದು ಸ್ವಲ್ಪ ಏನು ಮಾಡಿದ್ರು ಟಪ್ ಪಾಠ ತಗೋದ್ರಿ, ಅದನ್ನು ಓದೋದು. ಅವಾಗ ಅದು ಸ್ವಲ್ಪ ವಜ್ಜೆ ಅನ್ನಿಸ್ತದೆ. 1ನೇದು ಓದಿದ್ದು ನಿಮ್ಗೆ ಖುಷಿ ಇರ್ತದೆ, ಗೊತ್ತಿರಲಿ, ನಾ ಹಾಕೋನು ಸಿಲೆಕ್ಷನ್ ಹಾಕೋನು ಅನ್ನೋದು ಖುಷಿ ಇರ್ತದೆ ಫಸ್ಟ್ನೇದು. 2ನೇದು ಮತ್ತೆ ವಜ್ಜೆ ಅನ್ನಿಸ್ತದೆ, ಮತ್ತು ಮೀಡಿಯಮ್ ಇದ್ದು ತಗೋದು, ಮತ್ತು ಈಜಿ ಇದು ತಗೋದು. ಹಿಂಗೆ ಮೆಥಡ್ ತೊಗೋಬೇಕು ರೀ ಓದಬೇಕಾದ್ರೆ. ಹಂಗೆ ಇಟ್ಕೊಂಡು ಮಾಡಿರಿಪ್ಪ ಅಂದ್ರೆ 100ಕ್ಕೆ 100 ನೀವೆಲ್ಲರೂ ಸಕ್ಸಸ್ ಹಾಕಿರಿ. ತಲೆಯಾಗಿ ಇಟ್ಕೋರಿ. ಇವು 5 ಭಾಳ ಇಂಪಾರ್ಟೆಂಟ. ಈಗ ನಿಮ್ದು ಏನಪ್ಪ ಅಂದ್ರೆ ಓದುವಂಥ ವಯಸ್ಸು, ಸಿಲೆಕ್ಷನ್ ಆಗುವಂಥ ವಯಸ್ಸು, ಆಮೇಲೆ ನೀವು ಗುರಿಯನ್ನು ಇಟ್ಕೊಂಡು ಬಂದ್ರಿ. ಎಲ್ಲರೂ ಸಿಲೆಕ್ಷನ್ ಆಗ್ಬೇಕಂತೇಳಿ ಕನಸು ಕಾಣತ್ತರಿ. ಸಿಲೆಕ್ಷನ್ ಆಗಲೇಬೇಕು. ನಿಮ್ಗೆ ತಂದು ಕೇಕ್ ಕಟ್ ಮಾಡಲೇಬೇಕು. ಫ್ರೆಂಡ್ಸ್ ಎಲ್ಲ ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು.
ಸಂದರ್ಭ ಬಂದರೆ ನಿಮ್ಮ ಕಟ್ಔಟನ್ನು ಊರಾಗ ನಿಮ್ಮ ಫೋಟೋ ಬ್ಯಾನರ್ ಮಾಡಿ ಹಾಕಬೇಕು. ಅದು ತಲೆಯಾಗ ಮೈಂಡ್ ಫಿಕ್ಸ್ ಇರಬೇಕು. ಮತ್ತು ಇನ್ನೊಂದು ಹೇಳ್ತಾನೆ, ಯಾರು ಒತ್ತಾಯಕ್ಕೆ ಅದು ನಾವು ಓದ್ತೀನಂದ್ರೆ ಆಗೋದಿಲ್ಲ. ಶಿಕ್ಷಕರು ಒತ್ತಾಯಕ್ಕೂ ಆಗೋದಿಲ್ಲ, ಆಮೇಲೆ ಟೀಚರ್ಸ್ ಒತ್ತಾಯಕ್ಕೂ ಆಗೋದಿಲ್ಲ. ನಿಮ್ಮ ಮನಸ್ಸಿದ್ರೆ ಮಾತ್ರ ಸಾಧ್ಯ. ನೋಡಿರಿ, ನಿಮಗೆ ಬೇರೆದವ್ರು ಯಾರು ಏನೂ ಅಲ್ಲ. ನಾ ಕಾಯಂ ಹೇಳ್ತೇನೆ ರೀ, ನಿಮ್ಮ ಹಣೆ ಬರ ಬರ್ಕೋರು ಯಾರಂದ್ರೆ ನೀವ ರೀ. ನಿಮ್ಮ ಹಣೆ ಬರ ಬರ್ಕೋದು ನೀವ ರೀ. ಬೇರೆದವ್ರು ನಿಮ್ಮ ಹಣೆ ಬರ ಬರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭವಿಷ್ಯ ಯಾರ ಕೈ ಆಗೈತೆ ಅಂದ್ರೆ ನಿಮ್ಮ ಕೈ ಆಗೈತಿ. ಇದು ತಲೆಯಾಗ ಫಿಕ್ಸ್ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಸಕ್ಸಸ್ ಆಕ್ಕೀವಿ ಜೀವನದಾಗ. ಗೊತ್ತಾಗದ್ರಿ ಎಲ್ಲರಿಗೂ? ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.